ಓಹೋ, ಏನು ಗುರು ಕಂಫರ್ಟ್ ಇದು ಗಾಡಿಯಲ್ಲಿ. ಸೀರಿಯಸ್ಲಿ ಸಖತ್ತಾಗಿದೆ. ಸೌಂಡ್ ಒಳ್ಳೆ ಟಿ ವಿ ಎಸ್ ಗಾಡಿ ಸೌಂಡ್ ಥರನೇ ಬರ್ತಾಯಿದೆ. ತುಂಬ ಜನ ಹೇಳಿದ್ದಾರೆ ಸೊ ಹಿಮಾಲಯನ್ ಮತ್ತು KTM ಅಡ್ವೆಂಚರ್ 390ಗೆ ಕಂಪೇರ್ ಮಾಡಿದ್ರೆ GS 310 ಬಂದು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಸಖತ್ತಾಗಿರುತ್ತೆ ಅಂತಂತ. ನಿಜ ಮಚ್ಚ, ಪ್ಲಾಸ್ಟಿಕ್ ಜಾಸ್ತಿ ಇದೆಯೋ ಗಾಡಿಯಲ್ಲಿ, ಎಲ್ಲ ಕಡೆ ಪ್ಲಾಸ್ಟಿಕ್ಕೇ ಕಾಣಿಸ್ತಾ ಇದೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BS Bay. ಅಫೋರ್ಡಬಲ್ ADV ಬೈಕ್ಸ್ ಇನ್ ಇಂಡಿಯಾ ಸೀರೀಸಲ್ಲಿ ಇದು ಎಪಿಸೋಡ್ 2. ನಮ್ಮ ಎಪಿಸೋಡ್ 2 ಅಲ್ಲಿ ಯಾವ ಬೈಕ್ ನಾವು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ, ಸೊ ನಾವಿವತ್ತು ರಿವ್ಯೂ ಮಾಡ್ತಿರೋ ಬೈಕ್ ಬಂದು BMW GS 310 ರ್ಯಾಲಿ ಎಡಿಷನ್ ಇದು. ಸೊ ಈ ಗಾಡಿ ನೋಡ್ತಾ ಇದ್ದರೆ ಯಾವುದೇ 800cc 850cc ADVಗೆ ಕಮ್ಮಿನೇ ಇಲ್ಲ, ಆ ಥರ ಕಾಣಿಸ್ತಾ ಇದೆ. ಲುಕ್ಸ್ ಮಾತ್ರ ಕ್ರೇಜಿ ಗುರು ಈ ಗಾಡಿದು. ಯಾವ ಆ್ಯಂಗಲಿಂದ ನೋಡಿ ಗಾಡಿ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಒನ್ಸ್ ಏನಾದರೂ ನೀವು ಈ ಗಾಡಿ ರೇಟ್ ಕೇಳಿದ್ರಿ ಅಂದರೆ ಈ ಗಾಡಿ ತೊಗೊಬೇಕಂತಿರೋ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ನಿಮಗೆ ಫ್ರಂಟ್ ಬಂದು 19 ಇಂಚು, ಬ್ಯಾಕ್ ಬಂದು 17 ಇಂಚು ಟೈರ್ ಸಿಗುತ್ತೆ, ಟ್ಯೂಬ್ಲೆಸ್ ಟೈರು. ಸೊ ನಿಮಗೆ ADV ಬೈಕ್ ಅಂತಾರೆ ಸ್ಪೋಕ್ಸ್ ರಿಮ್ ಕೊಟ್ಟಿರ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ಬರೋದು ಬಂದು ಅಲೈಸು. ಬಟ್ ADV ಬೈಕ್ಸ್ಗೆ ಸ್ಪೋಕ್ಸ್ ಕೊಟ್ಟಿದ್ರೆ ಸಖತ್ತಾಗಿರೋದು, ಬಟ್ ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಬ್ರೇಕ್ಸ್ಗೆ ಬಂದರೆ ನಿಮಗೆ ಫ್ರಂಟಲ್ಲಿ 300 mm ಡಿಸ್ಕ್ ಸಿಗುತ್ತೆ, ಬ್ಯಾಕಲ್ಲಿ 240 mm ಸಿಗುತ್ತೆ. ಬ್ರೇಕ್ ಬಂದು ಬ್ರೆಂಬೋ ಅಲ್ಲ, BMW ಅಂತಂದಿದ ತಕ್ಷಣ ಬ್ರೆಂಬೋ ಬ್ರೇಕ್ಸ್ ಬಂದಿರುತ್ತೆ ಅನ್ಕೊಂಬೇಡಿ. ಬೈಬ್ರೆ, ಆ್ಯಕ್ಚುಲಿ ಬೈಬ್ರೆ ಬಂದು ಬ್ರೆಂಬೋ ಅವ್ರದ್ದೇ ಒಂದು ಸಬ್ ಬ್ರ್ಯಾಂಡು ಬೈಬ್ರೆ. ಸೊ ಫ್ರಂಟಲ್ಲಿ ನಿಮಗೆ ಅಪ್ ಆ್ಯಂಡ್ ಡೌನ್ ಫೋರ್ಕ್ ಇದೆ, ಬ್ಯಾಕಲ್ಲಿ ನಿಮಗೆ ಮೋನೋಶಾಕ್ ಬರುತ್ತೆ. ಸೊ ನಿಮಗೆ ಗಾಡಿಯಲ್ಲಿ ಹೆಡ್ಲೈಟ್ ಆಗಿರಲಿ, ಇಂಡಿಕೇಟರ್ ಆಗಿರಲಿ, ಬ್ಯಾಕ್ ಸೈಡ್ ಇಂಡಿಕೇಟ್ರು, ಬ್ರೇಕ್ ಲೈಟು ಎಲ್ಲ ಬಂದು ನಿಮ್ಗೆ LED ಬರುತ್ತೆ. ಸೊ ನಿಮ್ಮ ಸ್ಟಾಕಲ್ಲೇ ಕ್ಲಚ್ಚು ಮತ್ತು ಬ್ರೇಕ್ ಲಿವರ್ಗಳು ಬಂದು ಅಡ್ಜಸ್ಟಬಲ್ ಬರುತ್ತೆ. ಇದು ಬಂದು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಸೊ ನಿಮ್ಗೆ ಸ್ಟಾಕಲ್ಲೇ ಬಂದು ನಿಮಗೆ ಅಡ್ಜಸ್ಟಬಲ್ ಬ್ರೇಕ್ ಆ್ಯಂಡ್ ಲಿವರ್ ಬರುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಿ ವೈಸರ್, ಇದು ಬಂದು ಸ್ಟಾಕಲ್ಲ, ಆಫ್ಟರ್ ಮಾರ್ಕೆಟ್ದು. ಸೊ ಸ್ಟಾಕಲ್ಲೇ ಒಂದು ವೈಸರ್ ಬರುತ್ತೆ, ಅದು ಒಂಥರ ಆಟಕ್ಕುಂಟು ಊಟಕ್ಕಿಲ್ಲ ಥರ ಇರುತ್ತೆ. ಸುಮ್ಮನೆ ನಾವು ಕೊಡಬೇಕು ಅನ್ನೋ ಶೋಕಿಗೆ ಕೊಟ್ಟಿರ್ತಾರೆ ಅಷ್ಟೇ. ನಿಮಗೆ ಮೋಸ್ಟ್ಲಿ ಟ್ಯಾಂಕ್ ನೋಡ್ತಾ ಇದ್ದರೆ ಏನಪ್ಪ ಇಷ್ಟಪ್ಪ ಇದೆ, ಅಟ್ಲೀಸ್ಟ್ ಒಂದು 20 ಲೀಟ್ರ್ ಟ್ಯಾಂಕ್ ಇರುತ್ತಾ ಕೆಪಾಸಿಟಿ ಅನ್ಕೊಬೋದು. ಬಟ್ ಇದರಲ್ಲಿ ಒಳಗೆ ಬರೋದು ಕೆಪಾಸಿಟಿ ಬಂದು 11 ಲೀಟ್ರ್ ಅಷ್ಟೇ. ನಿಮಗೆ 310cc ಇಂಜಿನ್ ಸಿಗುತ್ತೆ, 34 bhp ಪವರ್ ಸಿಗುತ್ತೆ, 28 mm ಟಾರ್ಕ್ ಸಿಗುತ್ತೆ. ನಿಮಗೆ ನಾರ್ಮಲಾಗಿ ನೋಡಿರ್ತೀರಾ ಎಕ್ಸಾಸ್ಟ್ ಪೈಪ್ ಬಂದು ಹಿಂಗೆ ಹೋಗಿರುತ್ತೆ. ಬಟ್ ಇದು BMW ಅಲ್ಲ, ಸೊ ಒಳಗೆಯಿಂದನೇ ಬಂದಿದೆ. ಸೊ ಗಾಡಿ ಚಾರ್ಸಿ ಬಂದು ರೆಡ್ ಕಲರ್ ಇದೆ, ಬಟ್ ನೋಡೋಕೆ ಮಾತ್ರ ಸೆಕ್ಸಿಯಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಡಿಯಲ್ಲಿ ರೆಡ್ ಕಲರ್ ಚಾರ್ಸಿ ಬಂದು ಹಂಗೆ ಕಣ್ಣನ್ನು ಎಳಿತಾ ಇದೆ. ಸೀಟಿಗೆ ಬಂದರೆ ಸೀರಿಯಸ್ಸಾಗಿ ಹೇಳ್ತೀನಿ, ಇಷ್ಟು ಕಂಫರ್ಟಬಲ್ ಆಗಿರೋ ಸೀಟು ನೀವು ಯಾವ ಗಾಡಿಯಲ್ಲೂ ನೋಡಿರಲ್ಲ. ಸೊ ADVಯಲ್ಲಿ ಬೈಕ್ಸಲ್ಲಿ ನನಗೆ ಈ BMW GS 310 ಸೀಟ್ಸ್ ಮಾತ್ರ ತುಂಬ ಇಷ್ಟ, ಸಖತ್ ಕಂಫರ್ಟಬಲ್ಲು. ಸೊ ನಿಮಗೆ ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಸೊ ಸೀರಿಯಸ್ಸಾಗಿ ಹೇಳ್ತೀನಿ, BMW GS 310 ಸಿಗುವಂಥ ಸಸ್ಪೆನ್ಷನ್ ನಿಮ್ಗೆ ಯಾವುದೇ ಹಿಮಾಲಯನ್ ಆಗಿರಲಿ, ಆಮೇಲೆ ಅಡ್ವೆಂಚರ್ 390 ಆಗಿರಲಿ, ದೇವರನ್ನೇ ಸಿಗೋಲ್ಲ. ಅಷ್ಟು ಕಂಫರ್ಟ್ ಗುರು. ಗಾಡಿ ಮೇಲೆ ಹೋಗ್ತಾಯಿದ್ರು ಇಲ್ಲ ಹೂವು ಮೇಲೆ ಕೂತಿದ್ರು ಅನಿಸುತ್ತೆ. ಇಷ್ಟೆಲ್ಲ ಗಾಡಿ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಇದೇನು ಗುರು ಇದು ಸೈಲೆನ್ಸರು ಇಷ್ಟು ದಪ್ಪ ಕೊಡಬೇಕಾ? ಗಾಡಿಗಿಂತ ಸೈಲೆನ್ಸರೇ ದಪ್ಪ ಕಾಣಿಸ್ತಾ ಇದೆ. ಸೊ ಇದರಲ್ಲೇನೋ ಸ್ವಲ್ಪ ಗಿಮಿಕ್ ಮಾಡ್ಬೋದಾಗಿತ್ತು. ಬಟ್ ಏನಂದರೆ ಈ ಗಾಡಿಯಲ್ಲಿ ಸೈಲೆನ್ಸರ್ ಬಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿಲ್ಲ. ಸೊ ನೀವು ಆಫ್ಟರ್ ಮಾರ್ಕೆಟ್ ಲಗೇಜ್ ಕ್ಯಾರಿಯರ್ನ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇವು ಆಲ್ರೆಡಿ ಸ್ಟಾಕಲ್ಲೇ ಇಷ್ಟು ದೊಡ್ಡದು ಬಂದ್ಬಿಡುತ್ತೆ. ಬೇಕಾದ್ರೆ ಒಂದು 50 kg ಮೂಟೆ ಕೂಡ ಕಟ್ಬೋದು. ಯಾಕಂದರೆ ಲಾಸ್ಟ್ ವೀಡಿಯೋಲಿ ನೀವು ನೋಡಿರ್ತೀರ, ಆಲ್ರೆಡಿ ಒಂದು 50 kg ಮೂಟೆ ಕಟ್ಬಿಟ್ಟಿದ್ರಲ್ಲಿ ಎತ್ಕೊಂಡು ಹೋಗಿದ್ರಿ. ಆಫ್ ರೋಡಿಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತೇಳ್ಬಿಟ್ಟು ನಮ್ಮ ಹುಡುಗ ಸ್ವಲ್ಪ ಹ್ಯಾಂಡ್ಲ್ ಬಾರ್ ರೈಸರ್ಸ್ ಹಾಕಿದ್ದಾನೆ. ಸ್ವಲ್ಪ ಹ್ಯಾಂಡ್ಲ್ ಹೈಟ್ ಆಗುತ್ತೆ, ಸೊ ಆಫ್ ರೋಡಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅಂತಂತ. ಆ್ಯಕ್ಚುಲಿ ಗಾಡಿ ಬಂದು ಹೆಸ್ರಿಗಷ್ಟೇ BMW, ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದೆಲ್ಲ TVS ಆಗಿರೋದ್ರಿಂದ ಇವರೆಲ್ಲ TVS ಗಾಡಿ ಅಂತ ಕರೆದ್ಬಿಡ್ತಾರೆ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಕಡೆ ಬ್ಯಾಡ್ಜಿಂಗ್ ಹಾಕ್ಬಿಟ್ಟಿದ್ದಾರೆ BMW ಅಂತ. ಇಲ್ಲಿ ಇಂಜಿನ್ ಮೇಲೆ ಹಿಂದೆ ಅಲ್ಲಿ ಎಲ್ಲ ಕಡೆ BMW ಅಂತ ಅಣಿಸ್ಬಿಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಸೀಟ್ ಹೈಟ್ ಬಂದು 835 mm ಬರುತ್ತೆ. ಸೊ ನಾನು 5.8 ಇದ್ದೀನಿ. ಸೀರಿಯಸ್ಸಾಗಿ ಹೇಳ್ತೀನಿ, ನನ್ನ ಕಾಲಂತೂ ಎರಡು ಟಚ್ ಆಗೋದೇ ಇಲ್ಲ. ನಾನು ಬಂದು ಟಿಪ್ಟೋನೇ ಮಾಡಬೇಕು. ಕೆಳಗೆ ನೋಡ್ತಾ ಇದ್ದಾರೆ ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ. ಟೋಟಲ್ ನಿಮಗೆ 220 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ನಿಮಗೆ ನಾರ್ಮಲಾಗಿ ಹಿಮಾಲಯನೆಲ್ಲ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಬಟ್ ಇದರಲ್ಲಿ 6 ಸ್ಪೀಡ್ ಬರುತ್ತೆ ಮ್ಯಾನ್ಯಲ್ಲು. ನಿಮಗೆ ಸ್ಯಾರಿಗೆ ಆ್ಯಡ್ ಕೊಟ್ಟಿದ್ದಾರೆ. ಸೊ ನೀವು ಟೂರಿಗೆ ಮಾಡಬೇಕಾದ್ರೆ ಲಗೇಜನ್ನು ಬಂಗಿ ಕಾರ್ಡ್ಸಲ್ಲಿ ಕಟ್ಟಬೇಕಾದ್ರೆ ನಿಮ್ಗೆ ಆಲ್ರೆಡಿ ಉಪ್ಪು ಕೊಟ್ಬಿಟ್ಟಿದ್ದಾರೆ. ಸೊ ನೀವೇನು ಎಕ್ಸ್ಟ್ರಾ ಜುಗಾಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನಮ್ಮ ಸುತೀಕ್ಷಣ್ ಅವರು ಈ ಗಾಡಿಯಲ್ಲಿ ಬೇಸಿಕ್ ಏನೇನು ಮಾಡಿಫಿಕೇಷನ್ ಮಾಡಬೇಕು ಅದೆಲ್ಲ, ಒಂದು ಟೂರಿಂಗ್ ಏನೇನು ಬೇಕೋ ಅದು ಮಾತ್ರ ಕ್ಲೀನಾಗಿ ನೋಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಂದು ನೋಡಿದ್ರೆ
ನಿಮಗೆ ವೈಸರ್ ಹಾಕ್ಕೊಂಡಿದ್ದಾರೆ. ಸೊ ನಿಮಗೆ ಮಗಕ್ಕೆ ಏರ್ ಬ್ಲಾಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕೋಸ್ಕರ ಹಾಕಿದ್ದಾರೆ. ಬಟ್ ಹಾಕ್ಸೋದು ಸ್ವಲ್ಪ ಚೆನ್ನಾಗಿರೋದು. ರೋಡ್ ಫುಲ್ಲು ಸೌಂಡ್ ಮಾಡ್ತಾನೆ ಐತೆ ಅದು ಸ್ವಲ್ಪನೂ ಸ್ಟಿಪ್ ಆಗಿಲ್ಲ. ಅದು ಬಿಟ್ಟರೆ ಸ್ಟಾಕಲ್ಲಿ ಕೊಟ್ಟಿರೋ ಲೈಟ್ ಸಾಕಾಗಿಲ್ಲ ಅಂತೇಳ್ಬಿಟ್ಟು ನಮ್ಮನು ಮ್ಯಾಡ್ ಡಾಗ್ ಲೈಟ್ಸ್ ಹಾಕಿದ್ದಾನೆ ಎಕ್ಸ್ಟ್ರಾ. ಸೊ ನೈಟ್ ಟೈಮಲ್ಲಿ ಒಳ್ಳೆ ವಿಜುವಲ್ಸ್ ಕಾಣಿಸ್ಲಿ ಅಂತಂತ. ಆದರೆ ಏನೇನು ನೋಡ್ತಾನೋ ರಾತ್ರಿ ಹೊತ್ತು ಯಾರಿಗೂ ಗೊತ್ತು. ಸೊ ಇಲ್ಲಿ ನಕ್ಕಲ್ ಗಾರ್ಡ್ಸ್ ಹಾಕಿದ್ರೆ ಚೆನ್ನಾಗಿರೋದು. ಯಾವುದೋ ಆನ್ಲೈನಲ್ಲಿ 350 ರೂಪಾಯಿ ಸಿಕ್ತು ಅಂತೇಳ್ಬಿಟ್ಟು ಅದು ಹಾಕ್ಬಿಟ್ಟಿದ್ದಾನೆ. ನಕ್ಕಲ್ ಗಾರ್ಡ್ಸ್ ಹಾಕ್ಬೋದಾಗಿತ್ತು. ಸ್ಟಾಕಲ್ಲೇ ನಿಮಗೆ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ. ಬಟ್ ಆದರೂ ನಮ್ಮನಿಗೆ ಯಾಕೋ ಅದು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಆಫ್ಟರ್ ಮಾರ್ಕೆಟ್ದು ಯಾವುದೋ ಸಕ್ಕತ್ತಾಗಿದೆ ಕಲರು ಅಂಥದ್ದು ಹಾಕ್ಬಿಟ್ಟಿದ್ದಾನೆ. ಬ್ರ್ಯಾಂಡ್ ಯಾವುದೋ ಗೊತ್ತಿಲ್ಲ. ಸೊ ಅರ್ಜೆಂಟಾಗಿ ಕೇಳಿ ಹೇಳೋಕ್ಕಾಗಲ್ಲ ಇವಾಗ ನಾನು. ಸೊ ಸೇಫ್ಟಿ ಗಾರ್ಡ್ ಹಾಕ್ಸಿದ್ದಾನೆ, ಸಖತ್ತಾಗಿದೆ. ಬಟ್ ಇದು ಬ್ರ್ಯಾಂಡ್ ಯಾವುದೋ ಗೊತ್ತಿಲ್ಲ. ಬಟ್ ಹಾಕ್ಸಿರೋ ಪ್ಲೇಸ್ ಮಾತ್ರ ಮೋಟೋ ಟಾರ್ಕು ಬೆಂಗಳೂರಲ್ಲಿದೆ. ಸೊ ಇವ್ನು ಹಾಕ್ಸಿದ್ರಲ್ಲೇ ನನಗೆ ತುಂಬ ಯೂಸ್ ಆಗಿದ್ದ ವಿಷಯ ಅಂದರೆ ಇದೊಂದೇ. ಇವ್ನು ರೈಡಲ್ಲೇ ನೀವು ನಮ್ಮ ಜೊತೆ ರೈಡಾಗಿ ಬಂದಾಗೆಲ್ಲ ಇವ್ನು ವಾಟರ್ ಬಾಟ್ಲಿಗೆ ಇರ್ತಾನೆ. ಸೊ ಅವ್ನು ವಾಟರ್ ಬಾಟ್ಲಲ್ಲಿ ನೀರು ಕುಡಿತಾ ಇರ್ತೀರಿ. ಇದು ತುಂಬ ಯೂಸ್ ಆಗುತ್ತೆ ಅವನಿಗೆ ಅಂತಲ್ಲ, ನನಗೂ ಅಷ್ಟೇ. ಇದು ಬಂದು ಎಕ್ಸ್ಟ್ರಾ ಫುಡ್ ಪ್ಯಾಕ್ಸು. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಕಾಲಿಟ್ಟಿಟ್ಟು ಕಾಲು ನೋವಾದಾಗ ಸೊ ಇದ್ರ ಮೇಲೆ ಕಾಲಿಟ್ಕೊಂಡು ರೆಸ್ಟ್ ತೊಗೊಬೋದು. ಸೊ ನಾರ್ಮಲಾಗಿ ಇದೆಲ್ಲ ಹಾರ್ಲಿ ಡೇವಿಡ್ಸನ್ ನೋಡಿದ್ದೆ. ಸೊ ಇವನು ಹಾಕ್ಸ್ಬಿಟ್ಟಿದ್ದಾನೆ, ಕಳ್ಳ ಕಾಪಿ ಹೊಡೆದ್ಬಿಟ್ಟಿದ್ದಾನೆ. ನಮ್ಮ ಸುದೀಕ್ಷನ್ ಎಷ್ಟು ರಿಚ್ ಅಂದರೆ ನಾರ್ಮಲಾಗಿ ಎಲ್ಲರೂ 7,000 ರೂಪಾಯಿ ಫೋನಿಗೆ ಇರ್ತಾರೆ. ನಮ್ಮನ್ನು ಫೋನು ಇಡೋಕ್ಕೆ 7,000 ರೂಪಾಯಿ ಮೌಂಟ್ ಹಾಕ್ಸಿದ್ದಾನೆ. ವೈರ್ಲೆಸ್ ಚಾರ್ಜಿಂಗು ಎಲ್ಲ ಇದೆ ಆಪ್ಷನ್ನು ಬೋಬೋದು. ಸೊ ಇದು ಆ್ಯಕ್ಚುಲಿ ನಂಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಮ್ಮ ಗಾಡಿಯಲ್ಲೆಲ್ಲ ನಾವು ಮೌಂಟ್ ಮಾಡಲ್ಲ ಮೊಬೈಲ್ನ. ಸೊ ನಮ್ದು ರಾಯಲ್ ಎನ್ಫೀಲ್ಡ್ ವೈಬ್ರೇಷನ್ ಜಾಸ್ತಿ ಅಂತ ಹೇಳ್ಬಿಟ್ಟು ನಮ್ಮ ರೈಡಲ್ಲೆಲ್ಲ ನ್ಯಾವಿಗೇಟರ್ ಬಂದು ಸುದೀಕ್ಷನ್ ಅವರೇ. ಸೊ ರೇಡಿಯೇಟರ್ ಗಾರ್ಡ್ರು ಬಂದು ಮೋಟೋ ಟಾರ್ಕಲ್ಲಿ ಹಾಕ್ಸಿದ್ದಾನೆ. ಬ್ರ್ಯಾಂಡ್ ನೇಮ್ ಗೊತ್ತಿಲ್ಲ ಗುರು, ಅವ್ನು ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಅಂದ್ಬಿಟ್ಟ. ಸೊ ADV ಬೈಕ್ ಆಗಿರೋದ್ರಿಂದ ಇದು ನಾರ್ಮಲಾಗಿ ಹತ್ತಬಾರ್ದು. ಫಸ್ಟ್ ಹಿಂಗೆ ಸ್ಟ್ಯಾಂಡ್ ಮೇಲೆ ಕಾಲಿಟ್ಟು ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಹತ್ತಿದ್ರೇ ಈ ಗಾಡಿಗ ಒಂದು ಲಕ್ಷಣ. ಓಹೋ ಏನು ಗುರು ಕಂಫರ್ಟ್ ಇದು ಗಾಡಿಯಲ್ಲಿ, ಸೀರಿಯಸ್ಲಿ ಸಖತ್ತಾಗಿದೆ. ಸೌಂಡ್ ಒಳ್ಳೆ TVS ಗಾಡಿ ಸೌಂಡ್ ಥರನೇ ಬರ್ತಾ ಇದೆ. ತುಂಬ ಜನ ಹೇಳಿದ್ದಾರೆ ಸೊ ಹಿಮಾಲಯನ್ ಮತ್ತು KTM ಅಡ್ವೆಂಚರ್ 390ಗೆ ಕಂಪೇರ್ ಮಾಡಿದ್ರೆ GS 310 ಬಂದು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಸಖತ್ತಾಗಿರುತ್ತೆ ಅಂತಂತ. ಅದು ನಿಜಾನೇ. ಸೀರಿಯಸ್ ಹೇಳಬೇಕು ಅಂದರೆ BMW KTM 390 ಕಂಪೇರ್ ಮಾಡಿದ್ರೆ GS ಬಂದು ಸಖತ್ತಾಗಿದೆ ಆಫ್ ರೋಡಿಂಗ್ ಮಾಡೋಕ್ಕೆ. ಏನು ಗುರು ಇದು ಗಾಡಿ ನುಗ್ಗುತ್ತಂಗೆ. ಇರೋ ನಿಜ ಹೇಳ್ತೀನಿ, ಜಾಬಲ್ಲಿ ಚಿಲ್ಲರೆ ಕಾಸು ಇಲ್ಲ. ಮನೆ ಹತ್ರ ಬರೋಕೆ ಕೊಡ್ತೀನಿ. ಮನೆ ಹತ್ರ ಬರೋ ಮನೇಲಿ ಜಾಸ್ತಿ ಕೊಡ್ತಾರೆ. ಟ್ರಾವೆಲ್ ವಿತ್ BSP. ಹಾಂ ಬುಧವಾರ ಬರ್ತೀರಾ ಹೋಗ್ರಿ. ಸೊ ಈ ಬೈಕ್ ಬಂದು ಹೆಸ್ರಿಗಷ್ಟೇ BMW. ಬಟ್ ಇದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದು TVS ಅಲ್ಲೇ ಮಾಡಿರೋದು. ಸೊ ಇದು ಆ್ಯಕ್ಚುಲಿ TVS ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ BMW ಸೇಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದು BMW ಗಾಡಿ ಅಂತ ಗೊತ್ತಾಗಬೇಕಂದ್ರೆ ತುಂಬ ಕಡೆ ಬ್ಯಾರ್ಜಿಂಗ್ ಹಾಕ್ಬಿಟ್ಟಿದ್ದಾನೆ. ಎಲ್ಲಂದ್ರಲ್ಲೆಲ್ಲ ಸೊ ಇಲ್ಲಿ ಇಂಜಿನ್ ಮೇಲೆ ಸೈಡು ಮುಂದೆ ಲೈಟ್ ಎಲ್ಲ ಕಡೆ ಬ್ಯಾರ್ಜಿಂಗ್ ಹಾಕ್ಬಿಟ್ಟಿದ್ದಾನೆ. ಸೊ ಆ್ಯಕ್ಚುಲಿ ಈ ಗಾಡಿ ಬಂದು 2018ನಲ್ಲಿ ಸೇಲ್ಸ್ಗೆ ಬಂತು. ಫಸ್ಟ್ ಟೈಮು ಮಾರ್ಕೆಟಲ್ಲಿ ಬಂದಾಗ ಇದು ಬಂದು ಆನ್ ರೋಡ್ ಪ್ರೈಸ್ ಬಂದು 4.5 ಲಕ್ಷನ ಬಿಟ್ಟ ಯಾರು ಮೂಸ್ ನೋಡಿಲ್ಲ. ಸೊ ಮತ್ತೆ ಆಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ಒಂದು 4 ಲಕ್ಷಕ್ಕೆ ಬಿಟ್ಟ. ಆಮೇಲೆ ಸ್ವಲ್ಪ ಗಾಡಿ ಸೇಲ್ಸ್ ಜಾಸ್ತಿ ಆಯಿತು. ಇರೋ ನಿಮಿಷ ಸರಿ. ಹಾಂ ಯೂಟ್ಯೂಬರು ಟ್ರಾವೆಲ್ ವಿತ್ BSP. ಹಾಂ ನಂಬರ್ ಏನಕ್ಕ ಮನೆ ಹತ್ರಕ್ಕೆ ಬರ್ರಿ. ಹಾಂ ಇದು 4 ಲಕ್ಷ. ನಮ್ದು ಫೋನಲ್ಲಿ ಯೂಟ್ಯೂಬಲ್ಲಿ ಬಿಡ್ತಾರಾ? ಬರ್ತೀರಾ? ಯೂಟ್ಯೂಬ್ ನೋಡ್ತಾರೆ ನೋಡು. ಸೊ ಗಣೇಶ ಹಬ್ಬ ಹತ್ರ ಬಂತು. ಹುಡುಗರು ಎಲ್ಲಂದ್ರೆ ಅಲ್ಲಿ ರೋಡಲ್ಲಿ ಬಂದು ಅಡ್ಡ ಹಾಕ್ತಾನೆ ಇರ್ತಾರೆ. ಸೊ ಏನು ರಿಸ್ಕು ಅಂದರೆ ಅವರು ಗಾಡಿ ನೋಡಿದ ತಕ್ಷಣ ಸೈಡ್ ಹೋಗಲ್ಲ. ಆ ಗಾಡಿ ಹೆಂಗಾರ ಮಾಡಿ ನಿಲ್ಲಿಸಲೇಬೇಕು ಅಂತ ಅವ್ರು ಏನು ಮಾಡ್ತಾರೆ ಅಂದರೆ 2-3 ಕೈ ಅಡ್ಡ ಹಿಡ್ಕೊಂಡು ಬಂದು ಸೆಂಟ್ರ್ ರೋಡಲ್ಲಿ ನಿಂತ್ಕೊತಿದ್ದಾರೆ. ಅದು ತುಂಬ ರಿಸ್ಕ್ ಇದೆ.
ಆ್ಯಕ್ಚುಲಿ ಪೇರೆಂಟ್ಸ್ ಬಂದು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಆ ಥರ ರೋಡಲ್ಲಿ ಕಲೆಕ್ಷನ್ ಮಾಡೋಕ್ಕೆ ಬಿಡಬೇಡಿ. ಏನಿದ್ರು ಮನೆಗಳ ಕಲೆಕ್ಷನ್ ಮಾಡಿ ಇಷ್ಟ ಇದ್ರೆ ಕೊಡ್ತಾರೆ, ಇಷ್ಟ ಇಲ್ಲಾಂದ್ರೆ ಬಿಡ್ತಾರೆ. ಸೊ ಆ ಥರ ಎಲ್ಲ ಗಾಡಿಗಳು ಸೆಂಟ್ರ್ ರೋಡಲ್ಲೆಲ್ಲ ಅಡ್ಡಾಕಿ ಕಲೆಕ್ಷನ್ ಮಾಡೋದು ತುಂಬ ತಪ್ಪು. ಯಾಕಂದರೆ ತುಂಬ ರಿಸ್ಕ್ ಇದೆ. ಯಾಕಂದರೆ ಲೈಫ್ ಮ್ಯಾಟ್ರ್ ಇದು. ಅದು ಬೆಳೆಯೋ ಹುಡುಗರು, ವಯಸ್ಸು ಹುಡುಗರು, ಅವ್ರಿಗೆ ಗೊತ್ತಾಗಲ್ಲ. ನೀವು ಒಂದು ಸ್ವಲ್ಪ ಮುಡ್ಡಿ ಮೇಲೆ ಆಡ್ಬಿಟ್ಟು ಮನೇಲಿ ಕುಳಿಸ್ಬೇಕು ಅವ್ರನ್ನ. ಗಾಡಿ ವಿಷಯಕ್ಕೆ ಬಂದರೆ ಮಾತ್ರ ಗಾಡಿ ಸರಿಯಾಗಿದೆ. ಪರ್ಫಾರ್ಮೆನ್ಸು ಸರಿಯಾಗಿ ನುಗ್ಗುತ್ತೆ ಗಾಡಿ. ಎಷ್ಟು ನುಗ್ಗುತ್ತೋ ಗಾಡಿ ಅಷ್ಟೇ ಕಂಟ್ರೋಲ್ ಸಿಗುತ್ತೆ. ಬ್ರೇಕ್ಸು ಅಷ್ಟೇ ಸಖತ್ತಾಗಿದೆ. ಬ್ರೇಕ್ಸ್ ಆ್ಯಕ್ಚುಲಿ ಬಂದು ಡ್ಯುಯಲ್ ABS ಇದೆ, ಫ್ರಂಟು ಬ್ಯಾಕ್ ಎರಡೂ ABS ಇದೆ. ಸೊ ಗಾಡಿ ಕಂಟ್ರೋಲ್ ಮಾತ್ರ ಸಖತ್ತಾಗಿ ಸಿಗುತ್ತೆ. ಸೊ ಹ್ಯಾಂಡಲ್ ನೋಡಿ ಎಷ್ಟು ವೈಡ್ ಆಗಿದೆ. ಕೂತಿರೋ ಪೋರ್ಷನ್ನು ಅಷ್ಟೇ, ಕಮಾಂಡಿಂಗ್ ಪೋರ್ಷನ್ ಸಖತ್ತಾಗಿದೆ. ಹೆವಿ ಕಂಫರ್ಟಬಲ್ ಆಗೋಗ್ಬೋದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಗೋವಾ ರೈಡ್ ಹೋಗಿದ್ದೆ. ಗೋವಾಲ್ಲಿ ಆ್ಯಕ್ಚುಲಿ ಬರಬೇಕಾದ್ರೆ 200 ಕಿಲೋಮೀಟರ್ಸ್ ಈ ಗಾಡಿ ಓಡಿಸಿದ್ದೆ. ಸೀರಿಯಸ್ ಹೇಳ್ತೀನಿ, 3 ಸತಿ ನಿಂತೆ ಹೋಗ್ಬಿಡ್ತು. ಅಷ್ಟು ಕಂಫರ್ಟ್ ಇದೆ ಗಾಡಿಯಲ್ಲಿ. ಸೊ ಗಾಡಿ ಹೆಂಗೆ ನುಗ್ಗುತ್ತೋ ಅದೇ ಥರ ಗಾಡಿ ಕಂಟ್ರೋಲ್ ಮಾಡ್ಬೋದು. ಸೊ ಮುಂದೆ ನಿಮಗೆ 110 ಸೆಕ್ಷನ್ನು, ಬ್ಯಾಕಲ್ಲಿ ಬಂದು ನಿಮ್ಗೆ 150 ಸೆಕ್ಷನ್ ಟೈರ್ ಸಿಗುತ್ತೆ. ಸೊ ಗಾಡಿ ಮಾತ್ರ ಸಖತ್ತಾಗಿ ರೋಡ್ ಗ್ರಿಪ್ ಇದೆ. ಹೆವಿಯಾಗಿ ಬಗ್ಸ್ಬೋದು ಗಾಡಿನ, ಹೆವಿಯಾಗಿ ಕಂಟ್ರೋಲ್ ಮಾಡ್ಬೋದು ಗಾಡಿನ. ಸೊ ಅಂತೇಳ್ಬಿಟ್ಟು ಅವಶ್ಯಕತೆ ಬೆಳಕೋಬಿಟ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ. ಹಿಮಾಲಯನ್ 410 ಇದೆಯಲ್ಲ, ಅದಕ್ಕಿಂತ ಗಾಡಿ ಸಖತ್ತಾಗಿದೆ. ಸೊ ನಿಮ್ಗೆ 10 BHP ಎಕ್ಸ್ಟ್ರಾ ಬೇರೆ ಬರುತ್ತೆ. KTM 390ಗೆ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ, ಯಾಕಂದರೆ ಅದು ಒಂದು 10 BHP ಎಕ್ಸ್ಟ್ರಾ ಇದೆ. ಸೊ ಅದಕ್ಕಿಂತ 10 BHP ಕಮ್ಮಿ ಇದೆ. ಸೊ ಆಫ್ ರೋಡಿಂಗ್ ಮಾತ್ರ ಹಿಮಾಲಯನ್ ADV ಕಂಪೇರ್ ಮಾಡಿದ್ರೆ ಆಫ್ ರೋಡಿಂಗ್ ಮಾಡೋಕ್ಕೆ ಇದು ಸಖತ್ತು. ಫಾಸ್ಟು ಎಲ್ಲ ನುಗ್ಸ್ಬೇಕು ಅಂದರೆ ಗಾಡಿ KTM ಬೆಸ್ಟು. ಸೊ ಗಾಡಿ ವೆಯ್ಟ್ ಬಂದು ತುಂಬ ಕಮ್ಮಿ, 170 ಕಿಲೋಸ್ ಏನೋ ಬರುತ್ತೆ. ಸೊ ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಗಾಡಿನ. ಸೊ ಹಿಮಾಲಯಲ್ಲಿ ಬಂದು ನಿಮಗೆ ಲೋ ಆ್ಯಂಡ್ ಟಾರ್ಕ್ ಜಾಸ್ತಿ ಇರುತ್ತೆ. ಬಟ್ ಈ ಗಾಡಿಯಲ್ಲಿ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಸಿಗಲ್ಲ. ಮಿಡ್ ಮತ್ತು ಟಾಪ್ ಆ್ಯಂಡ್ ಟಾರ್ಕ್ ಮಾತ್ರ ಸರಿಯಾಗಿ ಸಿಗುತ್ತೆ. ಸೊ ಈ ಗಾಡಿಯಲ್ಲಿ ನೀವು ಆರಾಮಾಗಿ 140 ಕಿಲೋಮೀಟರ್ಸ್ ಆರಾಮಾಗಿ ಟಚ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಗಾಡಿ ಇಷ್ಟು ದಪ್ಪ ಇದೆಯಲ್ಲ. ಸೊ ನಿಮ್ಮ ಸೈಡಿಂದ ನೋಡಿದ್ರೆ ಅಷ್ಟು ಕಂಪ್ಯಾಕ್ಟಾಗಿ ಕಾಣಿಸಲ್ಲ. ಗಾಡಿ ಮೇಲೆ ಕುತ್ಕೊಂಡು ನೋಡಿದ್ರೆ ಮಾತ್ರ ಗಾಡಿ ಸರಿಯಾದ ಮ್ಯಾಸಿವ್ ಆಗಿದೆ. ಸೊ ಯಾವುದೋ ಒಂದು 800cc ADV ಬೈಕ್ ಓಡಿಸೋ ಥರನೇ ಫೀಲ್ ಕೊಡುತ್ತೆ ನಿಮಗೆ. ಸೊ ಇಲ್ಲಿಂದ ನೋಡೋಕೆ ಸೇಮ್ ಯಾವುದೋ ಪ್ರೀಮಿಯಂ ಬೈಕು, ಯಾವುದೋ ದೊಡ್ಡ ಬೈಕ್ ಓಡಿಸೋ ಥರನೇ ಫೀಲ್ ಕೊಡುತ್ತೆ. ಬಟ್ ಆ್ಯಕ್ಚುಲಿ ಇದು ದೊಡ್ಡ ಬೈಕಲ್ಲ, 310cc ಗಾಡಿ. ಈಗ ನಿಮ್ಗೆ ಈ ಶೇಪ್ ನೋಡ್ಬೋದು ಎಷ್ಟು ಅಗಲ ಇದೆ ಅಂತ. ನಿಮ್ಗೆ ಹಿಮಾಲಯನ್ ಬಂದರೆ ಇಷ್ಟೇ ಬರೋದು, ಬಟ್ ಈ GS ಬಂದು ಇಷ್ಟು ಬರುತ್ತೆ. ಇದು ನೋಡಿ ಟ್ಯಾಂಕ್ ಕೆಪಾಸಿಟಿ ಒಂದು 20 ಲೀಟ್ರ್ ಇರುತ್ತೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ಬರೋ ಕೆಪಾಸಿಟಿ ಬಂದು 11 ಲೀಟ್ರ್ ಅಷ್ಟೇ. ಸೊ ನಿಮ್ಮ ಕಂಪ್ನಿಯಲ್ಲಿ 30 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಕ್ಲೈಮ್ ಮಾಡ್ತಾರೆ. ಬಟ್ ಈ ಗಾಡಿ ಓನರ್ ನನ್ನ ಫ್ರೆಂಡ್ ಹೇಳಿದ್ದಾನೆ, ನನಗೆ ಪಕ್ಕ 35 ಕಿಲೋಮೀಟ್ರ್ ಬರುತ್ತೆ ಮೈಲೇಜು ಅಂತ. ಸೊ ಈ ಗಾಡಿಯಲ್ಲಿ ಇನ್ನೊಂದು ಏನು ಮೇಯ್ನ್ ಅಂದರೆ, ಈ ಗಾಡಿ ಬಂದು BMW ಆಗಿರೋದ್ರಿಂದ ನಿಮ್ಮ ಶೋರೂಮ್ ಎಲ್ಲ ಕಡೆ ಸಿಗಲ್ಲ. ಸೊ ಸ್ಪೇರ್ಸು ಅಷ್ಟೇ ಎಲ್ಲ ಕಡೆ ಸಿಗಲ್ಲ. ಇನ್ನೊಂದು ಈ ಗಾಡಿ ಮೇಂಟೆನೆನ್ಸ್ ಆಗಿರಲಿ, ಸ್ಪೇರ್ಸ್ ಆಗಿರಲಿ, ತುಂಬ ಕಾಸ್ಟ್ಲಿ ಮೇಂಟೆನೆನ್ಸು. ಸೊ ಅದಕ್ಕೋಸ್ಕರ ಜನ ಈ ಗಾಡಿ ತೊಗೊಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಸೊ ಗಾಡಿ ಬಂದು 1ನೇ ಗೇರಲ್ಲಿದೆ. ಸೊ ಕ್ಲಚ್ ಬಿಟ್ಟರೆ ಸಾಕು, ಗಾಡಿ ಅದಷ್ಟೇ ಹೋಗುತ್ತೆ. ಎಕ್ಸ್ಲೇಟರ್ ಕೊಡೋ ಅವಶ್ಯಕತೆನೇ ಬೇಡ. ಸೊ ಟಾರ್ಕ್ ಚೆನ್ನಾಗಿದೆ. 1ನೇ ಗೇರು 3ನೇ ಗೇರ್ ಇದೆಯಲ್ಲ, ಆರಾಮಾಗಿ ಹೊಡಿಬೋದು ಗಾಡಿನ. ಸೊ ನೀವು ಗೇರ್ ಡೌನ್ ಮಾಡಬೇಕನ್ನೋ ಅವಶ್ಯಕತೆನೇ ಬರಲ್ಲ. ಸೊ ಇದು ಬಂದು ADV ಬೈಕ್ ಆಗಿರೋದ್ರಿಂದ ಈ ನಾರ್ಮಲ್ ಹಿಮಾಲಯನ್ನು KTM ಕಂಪೇರ್ ಮಾಡಿದ್ರೆ ಇದರಲ್ಲಿ ಗೇರು ಒಂದು ಸ್ವಲ್ಪ ಶಿಫ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದು ಮಾತ್ರ ಸ್ವಲ್ಪ ನೋಡ್ಕೊಬೇಕು. ಸೊ ಅದು ಬಿಟ್ಟರೆ ಗಾಡಿ ಸ್ಮೂತಾಗಿದೆ. ಹಿಮಾಲಯನ್ ಥರ ಅಷ್ಟು ವೈಬ್ರೇಷನ್ ಇಲ್ಲ. ಬಟ್ ಇದು ಒಂದು ಸ್ಪೀಡ್ ಗಂಟೆ ಹೋದ್ಮೇಲೆ ವೈಬ್ರೇಷನ್ ಆಗುತ್ತೆ. ಬಟ್ ಹಿಮಾಲಯನ್ ಅಷ್ಟು ವೈಬ್ರೇಷನ್ ಆಗಲ್ಲ. ಬಟ್ ಏನು ಹೇಳಿ, ಇಷ್ಟು 4 ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ರೆ ಈ ನಿಮಗೆ ಮೀಟ್ರ್ ಕಾಣಿಸ್ತಾ ಇದೆಯಲ್ಲ, ಅದು ಒಳ್ಳೆ ನಮ್ಮ ಹಳೆ Nokia 1190 ಡಿಸ್ಪ್ಲೇ ಥರ ಇದೆ. ಇವಾಗೆಲ್ಲ ಹೆಂಗೆ ಡಿಸೈನ್ ಡಿಸ್ಪ್ಲೇಗಳೆಲ್ಲ ಬಂದಿದೆ. ಅಟ್ಲೀಸ್ಟ್ ಅಂಥದನ್ನು ಕೊಡ್ಬೋದಾಗಿತ್ತು. ಸೊ ಆ್ಯಕ್ಚುಲಿ ಏನಂದರೆ ಈ ಗಾಡಿ ಆ್ಯಕ್ಚುಲಿ ಇವ್ರು ಚಾರ್ಜ್ ಮಾಡಿದ್ರು ನೋಡಿ 4 lakhs ಅನ್ನೋದು ತುಂಬ ಹೈ ಆಯಿತು. ಈ 4 lakhs ಒಳಗೆ ತುಂಬ ಆಪ್ಷನ್ಸ್ ಕೊಡ್ಬೋದಾಗಿತ್ತು. ರೈಡ್ ಬೈ ವಯರು, ಆಮೇಲೆ ರೈಡಿಂಗ್ ಮೋಡ್ಸ್ ಆಗಿರ್ಬೋದು, ಸ್ಲಿಪ್ಪರ್ ಕಚ್ಚು, ಆಮೇಲೆ ಸ್ಪೋಕ್ ವೀಲ್ಸು, ಆ ಥರ ಬೇಜಾನ್ ಆಪ್ಷನ್ ಇದೆ. ಇವೆಲ್ಲ ಆ್ಯಡ್ ಮಾಡಿ ಕೊಡ್ಬೋದಾಗಿತ್ತು 4 lakhs ಒಳಗೆ. ಬಟ್ ಏನು ಮಾಡೋಣ, BMW ಅನ್ನೋದೊಂದು ಬ್ರ್ಯಾಂಡು, ಅವೆಲ್ಲ ಸಸ್ತಾ ಥರ ಮಾರಿದ್ರೆ ಅದು BMW ಬ್ರ್ಯಾಂಡ್ಗೆ ಅವಮಾನ. ಸೊ ಎಲ್ಲ ರೇಟ್ ಜಾಸ್ತಿ. ಬಂದು TVS ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋರು ಅಂತ ಹೇಳ್ಬಿಟ್ಟು TVS ಗಾಡಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಇದು BMW ಗಾಡಿ, BMW DNA ಇದರಲ್ಲಿ ಇದೆ. ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. ಬಟ್ ಏನಂದರೆ 4 ಲಕ್ಷಕ್ಕೆ ಇನ್ನೊಂದು ಸ್ವಲ್ಪ ಸೇಲ್ಸ್ ಪರ್ಫಾರ್ಮೆನ್ಸ್ ಮಾಡೋ ಥರ ಕೊಟ್ಟಿದ್ರು, ಇನ್ನೂ ಚೆನ್ನಾಗಿರೋದು. ಸೊ ಕಂಫರ್ಟ್ ವೈಸ್ ಆಗಿರಲಿ, ರೈಡ್ ಕ್ವಾಲಿಟಿ ಆಗಿರಲಿ, ಸೀರಿಯಸ್ ಹೇಳ್ತೀನಿ ಸಖತ್ತಿದೆ ಗಾಡಿ.
ಬಟ್ ಅಟ್ಲೀಸ್ಟ್ ಯಾರನ್ನಾದರೂ ಬೇರೆ ಕೊಡ್ಬೋದಾಗಿತ್ತು. ಅದೇನೋ ಒಳ್ಳೆ ಸ್ಕೂಟಿ ಪೇಪಲ್ ಇದ್ದಂಗಿದೆ ಆರನ್ನು. ಆ್ಯಕ್ಚುಲಿ ಈ ಗಾಡಿಯಲ್ಲಿ ಸೌಂಡ್ ನಂಗೆ ಇಷ್ಟ ಆಗಿಲ್ಲ. ಒಳ್ಳೆ ಸೇಮ್ ಟಿ ವಿ ಎಸ್ ಬೈಕ್ ಸೌಂಡ್ ಥರನೇ ಬರ್ತಾ ಇದೆ. ಸೊ ಈ ಗಾಡಿಯಲ್ಲಿ ಟರ್ನಿಂಗ್ ರೇಡಿಯಸ್ ಅನ್ನೋದು ಜಾಸ್ತಿ ಇದೆ, ನೋಡ್ಬೋದು. ಇಷ್ಟು ಚಿಕ್ಕ ರೋಡಲ್ಲೇ ಗಾಡಿ ಫುಲ್ ಟರ್ನ್ ಆಗ್ಬಿಡುತ್ತೆ. ಫುಲ್ ಮಾತ್ರ ಸರಿಯಾಗಿ ಇಳಿಯೋದೆ ಗಾಡಿ. ತುಂಬ ಜನ ಈ BMW ಸರ್ವಿಸ್ ಬಿಲ್ ನೋಡಿನೇ ಭಯ ಬಿದ್ದೆ ತುಂಬ ಜನ ಈ ಗಾಡಿ ತೊಗೊಂಡಿಲ್ಲ. ಯಾಕಂದರೆ ಫಸ್ಟ್ ಸರ್ವಿಸ್ಗೆ ನಿಮ್ಗೆ 1000 ಕಿಲೋಮೀಟರ್ ಸರ್ವಿಸ್ಗೆ 10,000 ರೂಪಾಯಿ ಬಿಲ್ ಆಗ್ಬಿಡುತ್ತೆ. ಸೊ ಇದು ಹೈ ಮೇಂಟೆನೆನ್ಸ್ ಆಗ್ಬಿಟ್ಟು ತುಂಬ ಜನ ಗಾಡಿನ ಅವಾಯ್ಡ್ ಮಾಡಿದ್ರು. ಬಟ್ ಹೇಳ್ಬೇಕಂದ್ರೆ ಗಾಡಿ ವರ್ತಿದೆ, ತೊಗೊಬೋದು. ಬಟ್ ಸ್ವಲ್ಪ ಪ್ರೈಸು ಮತ್ತು ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿ ಆದರೆ ಆರಾಮಾಗಿ ತುಂಬ ಜನ ತೊಗೊತಾರೆ. ಸೊ ಈ ಗಾಡಿಯಲ್ಲಿರೋ ಸಸ್ಪೆನ್ಷನ್ ಮತ್ತು ಸೀಟು ಎಷ್ಟು ಕಂಫರ್ಟ್ ಇದೆ ಅಂದರೆ, ಇಂಥ ಕಂಫರ್ಟ್ ನಾನು ಸೀರಿಯಸ್ಲಿ ತುಂಬ ಬೈಕ್ಸ್ ಓಡಿಸಿದ್ದೀನಿ, ಯಾವ ಬೈಕಲ್ಲೂ ಅಷ್ಟು ಕಂಫರ್ಟ್ ಸಿಕ್ಕಿಲ್ಲ ನನಗೆ. ಸೊ ಅಷ್ಟು ಕಂಫರ್ಟ್ ಇದೆ. ಸೊ ಸಸ್ಪೆನ್ಷನ್ ಮೂಮೆಂಟ್ ಮಾತ್ರ ಗುರು ಹೆಂಗಿದೆ ಗೊತ್ತಾ, ಒಳ್ಳೆ ಬಟರ್ ಇದ್ದಂಗಿದೆ ಗುರು. ಈ ಥರ ಸಸ್ಪೆನ್ಷನ್ ಬಂದು ನಿಮ್ಗೆ KTM ಅಲ್ಲೂ ಸಿಗಲ್ಲ. ಮತ್ತು ಇದ್ರ ಸ್ಪೇಸು ತುಂಬ ಕಾಸ್ಟ್ಲಿ ಅನ್ನೋದು ಬಿಟ್ಟು, ಇನ್ನೊಂದು ನೀವೇನೋ ಆರ್ಡ್ರ್ ಮಾಡಿದ್ರೆ ನಿಮ್ಗೆ ಶೋರೂಮ್ ಬಂದು ಗಾಡಿ ರೆಡಿ ಆಚೆ ಬರಬೇಕಾದ್ರೆ ತುಂಬ ದಿನ ತಗೊಳುತ್ತೆ. ಆರ್ಡ್ರ್ ಮಾಡಿ ಎಷ್ಟೋ ದಿನಕ್ಕೆ ಬರೋದು. ಮತ್ತು ಇನ್ನೊಂದೇನಾದರೆ ಟೂರಿಂಗ್ ಎತ್ಕೊಂಡು ಹೋಗ್ಬೇಕಾದ್ರೂ ಸ್ವಲ್ಪ ರಿಸ್ಕ್ ಇದೆ. ಯಾಕಂದರೆ ನಿಮ್ಗೆ ಎಲ್ಲ ಕಡೆ ಶೋರೂಮ್ ಸಿಗೋಲ್ಲ, ಸ್ಪೇಸು ಸಿಗೋಲ್ಲ. ಸೊ ಟೂರಿಂಗ್ ಏನಾದ್ರು ಹೋದಾಗ ಎಲ್ಲನ ಕೈ ಕೊಡ್ತು ಅಂದರೆ ಅಷ್ಟೇ ಕಿಸಾನ್ ಜಾಮೆ ನಮಗೆ. ಆಮೇಲೆ ಇವ್ರು ಚಾರ್ಜ್ ಮಾಡೋ ಪ್ರೈಸ್ಗೆ ಆ್ಯಕ್ಚುಲಿ ಇವ್ರು ಹೇಳ್ಬೇಕಂದ್ರೆ ಸ್ಪೋಕ್ಸ್ ವಿತ್ ಟ್ಯೂಬ್ಲೆಸ್ ರಿಮ್ಸ್ ಕೊಡಬೇಕಾಗಿತ್ತು. ಯಾಕಂದರೆ ಆಫ್ ರೋಡಿಂಗ್ ಮಾಡೋಕ್ಕೆ ಹೇಳ್ಬೇಕಂದ್ರೆ ಸ್ಪೋಕ್ಸ್ ರಿಮ್ಸೇ ಸಖತ್ತಾಗಿರುತ್ತೆ. ಈ ಗಾಡೀಲಿ ಆಫ್ ರೋಡಿಂಗ್ ಮಸ್ತಾಗಿ ಮಾಡ್ಬೋದು ಅಂದ್ಕೊಳ್ಳಿ. ಸೊ ಒಂದು ದಿನ ಕಂಪ್ಲೀಟ್ ಆಫ್ ರೋಡಿಂಗ್ ವಿಡಿಯೋ ಒಂದು ಮಾಡಿ ಬಿಡ್ತೀನಿ ನಿಮಗೋಸ್ಕರ, ನಮ್ಮ ಸುದೀಕ್ಷಣ ಹತ್ರ ಈ ಗಾಡಿ ಕಿತ್ಕೊಂಡು, ಸರಿನಾ. ಆದರೆ ಗೇರ್ಸ್ ಮಾತ್ರ ಶಿಫ್ಟ್ ಮಾಡಬೇಕಾದ್ರೆ ತುಂಬ ಆಡಿದೆ ಗುರು. ನಮ್ಮ ಸುದೀಕ್ಷನ್ ಕೇಳಿದ್ಕ, ಮಚ್ಚ ಇದು ADV ಬೈಕಲ್ಲ ಮಚ್ಚ, ನೀವು ಆಫ್ ರೋಡಿಂಗಲ್ಲೆಲ್ಲ ಎವ್ರಿ ರ್ಯಾಶ್ ಓಡಿಸ್ತಾ ಇರ್ತೀರಿ. ಸೊ ಅವಾಗೆಲ್ಲ ಸ್ಮೂತಾಗಿ ಗೇರ್ ಬಿದ್ದರೆ ಅದು ಚೆನ್ನಾಗಿರಲ್ಲ. ಆಫ್ ರೋಡಿಂಗ್ ಮಾಡೋ ಟೈಮಲ್ಲಿ ಗೇರ್ ಆಡಾಗೆ ಬೀಳಬೇಕು ಅಂತಂದ. ಅದು ಏನು ಥಿಯರಿನೋ ಗೊತ್ತಾಗಿಲ್ಲ. ಬಟ್ ಏನಂದರೆ ಸಖತ್ ಕಷ್ಟ ಆಗ್ತಾಯಿದೆ ಗೇರ್ಗಳು ಶಿಫ್ಟ್ ಮಾಡಬೇಕಾದ್ರೆ ಮಾತ್ರ. ಬಟ್ ಅದು ಬಿಟ್ಟರೆ ಇನ್ನೆಲ್ಲ ಗಾಡಿಯಲ್ಲಿ ರೈಡ್ ಕ್ವಾಲಿಟಿ ಆಗಿರಲಿ, ಕಂಫರ್ಟ್ ಆಗಿರಲಿ, ಹ್ಯಾಂಡ್ಲಿಂಗ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ ಎಲ್ಲ ಚೆನ್ನಾಗಿದೆ ಗುರು. ಸೊ ಯಾವಾಗ ಸುದೀಕ್ಷನ್ ರೇಗಿಸ್ತಾ ಇರ್ತೀರಿ ಪ್ಲಾಸ್ಟಿಕ್ ಅಂತ, ನಿಜ ಮಚ್ಚ ಪ್ಲಾಸ್ಟಿಕ್ ಜಾಸ್ತಿ ಇದೆಯೋ ಗಾಡಿಯಲ್ಲಿ, ಎಲ್ಲ ಕಡೆ ಪ್ಲಾಸ್ಟಿಕ್ಕೇ ಕಾಣಿಸ್ತಾ ಇದೆ. ಈ ವೈಸರ್ ಹಾಕ್ಸೋದು ಮಚ್ಚ, ಯಾವುದನ್ನ ಇನ್ನು ಸ್ವಲ್ಪ ಒಂದು 100-200 ಎಕ್ಸ್ಟ್ರಾ ಕೊಟ್ಬಿಟ್ಟು ಚೆನ್ನಾಗಿರೋದು ಹಾಕ್ಸೋದು ತಾನೆ. ಎವ್ರಿ ಸೌಂಡ್ ಮಾಡುತ್ತೋ, ಅಲ್ಲಾಡ್ತಾನೆ ಇದೆ. ಹೋಗ್ತಾ ಇದ್ದಾಗ ಏನು ಅನ್ಸುತ್ತೆ ಗೊತ್ತಾ, ಮೇಲೆ ಬೀಳೋ ಥರನೇ ಇದೆ. ಫಸ್ಟ್ ಇದು ಕಿತ್ತು ಬಿಸಾಕ್ಬಿಟ್ಟು ಬೇರೆ ಯಾವುದನ್ನ ಹಾಕ್ಸೊಂದು. ಸೊ GS 310 ಒಂದು ಟ್ರಯಲ್ಸ್ ಮಾಡೋಣ ಬನ್ನಿ. ಸೊ ಸೆಕೆಂಡ್ ಎಪಿಸೋಡಲ್ಲಿ ಕಂಪ್ಲೀಟ್ GS 310 ರ್ಯಾಲಿ ಎಡಿಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ 3ಅಲ್ಲಿ ಯಾವ ಬೈಕ್ ಬಗ್ಗೆ ರಿವ್ಯೂ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ಥರ ವೀಡಿಯೋಗಳು ನೀವು ನೋಡ್ತಾ ಇರಬೇಕಂದ್ರೆ ಏನು ಮಾಡಬೇಕಂತ ಗೊತ್ತಿದೆ ನಿಮಗೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ಯಾವ ಬೈಕ್ ನಾನು ಎಪಿಸೋಡ್ 3ಅಲ್ಲಿ ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆ ಬೈಕ್ನೇ ರಿವ್ಯೂ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ ನಾನು.